ಸ್ಟಾರ್ಟ್ ಮಾಡ್ತಿದ್ದೀನಿ. ಆಕಾಶ್ ಡ್ರಾಮಾಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಅವನಿಗೆ. ಇವನು ಆನೆ ಕ್ಯಾರೆಕ್ಟರ್ ಅಂತೆ ಈಶ್ವರು. ಊಟ ತೊಗೊಂಡು ಬಂದೆ. ಊಟ ಏನಕ್ಕೆ ಅಂದರೆ ನಮಗೇನೆ ನಾವೇ ತಿನ್ನೋದು. ಬಟ್ ಒಂದು ರೀಲ್ ಶೂಟ್ ಇತ್ತು. ಆ ರೀಲ್ ಶೂಟ್ಗೆ ತೊಗೊಂಬರ್ಬೇಕು. ನಾವು ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ನಮ್ಮಮ್ಮಂದು ಇನ್ನೂ ಶೂಟ್ ಕಂಪ್ಲೀಟ್ ಆಗಿಲ್ಲ. ಅಷ್ಟು ಬೇಗ ಇಲ್ಲಿ ಬ್ಯಾಟಿಂಗ್ ರಾಣಿ ನಮ್ಮಮ್ಮ. ಒಬ್ಬ ರಾಜು ಇಷ್ಟೊತ್ತಕ್ಕೆ ನನ್ನ ಜೊತೆ ಕಷ್ಟಪಡ್ತಾನೆ ಶೂಟ್ ಮಾಡೋಕ್ಕೆ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಕಾಲೇಜ್ಗೆ ಬ್ಯಾಗ್ ಹಾಕೊಂಡು ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಆಯಿತು, ಬೇಗ ಹೊರಡಬೇಕು. ಸೊ ನೆನ್ನೆಲ್ಲ ಸೆಲೆಬ್ರೇಷನ್ ಆಯಿತು, ರಜಾ ಆಯಿತು. ನೆನ್ನೆ ಹೋಲಿ ಆಡಬೇಕಾಯ್ತು. ನೆನ್ನೆ ಹೋಲಿ ಆಡಲಿಲ್ಲ. ಬೇಜಾರಾಗ್ತಿದೆ ಹೋಲಿ ಆಡಲಿಲ್ಲ ಅಂದ್ಬಿಟ್ಟು. ಅದು ಬಿಟ್ಟರೆ ಇನ್ನೇನಿಲ್ಲ, ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಂಡು ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನೇನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಫಸ್ಟು ಕಾಲೇಜ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಬೇಗ ಟೈಮ್ ಆಯಿತು. ಟಿಫನ್ ತಿಂದು ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಕಾಲೇಜಿಗೆ ಹೋಗಬೇಕು. ಬನ್ನಿ, ಆಮೇಲೆ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ಟೈಮ್ ಆಯಿತು ಗೈಸ್, ಟೈಮ್ ಆಯಿತು. ಬನ್ನಿ ಗಾಯ್ಸ್. ಇವಾಗ ಕಾಲೇಜ್ ಎಲ್ಲ ಮುಗಿದು, ಕ್ಲಾಸಸ್ ಎಲ್ಲ ಮುಗಿತು. ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಕಾಶ್ ಡ್ರಾಮಾಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಅವನಿಗೆ. ಇವನು ಆನೆ ಕ್ಯಾರೆಕ್ಟರ್ ಅಂತೆ ಈಶ್ವರು. ಆನೆ ಅಂತ ಹೊಡಿದಾನೆ. ಫ್ಲೆಕ್ಸ್ ಮಾಡು ನಿಂದು. ಒಂದು ರೀಲ್ ಶೂಟ್ ಮಾಡಬೇಕು. ನನಗೆ ಏಮಂತ ಹೆಲ್ಪ್ ಮಾಡ್ತಾನೆ ಒಂದು ರೀಲ್ ಶೂಟ್ಗೆ. ನಾನು ಡ್ರಾಮಾ ಮಾಡೋಕೆ ಹೋಗಲ್ಲ, ಮನೆಗೆ ಹೋಗ್ತೀನಿ. ಆಕಾಶ್ ನಾನಿಲ್ಲ, ನಾನು ಬರೋ ಅಂತ ಹೇಳ್ತೀನಿ. ನಾನು ಬರ್ತೀನಿ. ಸೊ ಇವಾಗ ಒಂದು ರೀಲ್ ಶೂಟ್ ಇದೆ. ರೀಲ್ ಶೂಟ್ ಮಾಡ್ಕೊಂಡು ಹೊರಡೋಣ. ಲೆಟ್ಸ್ ಗೋ. ನನಗೋಸ್ಕರ ವಿಶಾಲ್ ನನಗೋಸ್ಕರ ಒಂದೇ ಒಂದು ಕೂಟ ಕಟ್ ಮಾಡ್ಕೊಂತಾರೆ. ಇಟ್ಕೊಳ್ಳೋ ನಿಮಿಷ. ಆಕಾಶ್ ಡೈಲಾಗ್ ಹೇಳ್ತಾರೆ. ಆಕಾಶ್ ಡೈಲಾಗು ಈ ಥರ ಎಲ್ಲ ಯೂಸ್ ಮಾಡ್ಕೋಬೇಡ. ಆಕಾಶ್ ಡೈಲಾಗು ಎರಡು ನನಗೋಸ್ಕರ ಎರಡು ಸಾಲ ಅಲ್ವಾ? ಕೊಡಲ್ಲ. ಎರಡು ಬೇಕು ನನಗೆ, ಬೇಕು. ಇಲ್ಲ ಮೀಸೆ ಇಲ್ಲ ಅಂತ. ಮೀಸೆ ಬೇಡ ಬಿಡು. ಕಾಲೇಜಲ್ಲಿ ಯಾರೋ ಪರ್ಮಿಷನ್ ಕೊಟ್ಟಿದ್ದು ಶೂಟ್ ಮಾಡೋಕ್ಕೆ? ಹೇಳುವಾಗ ಬೈಲಿ ಹೇಳ್ತೀನಿ. ಬೈಲಿ ನಿಮಿಷ ಬೈಲಿ. ಈ ಥರ ಎಲ್ಲ ಯೂಸ್ ಮಾಡ್ಕೋಬೇಡ. ಆ ವಿಡಿಯೋ ತೋರಿಸ್ತೀನಿ. ಒಂದು ನಿಮಿಷ ಪಾಸ್ ಮಾಡು. ಅದು ನೋಡಿ, ಅದು ಮಾಡೋದು ನಿಮಿಷ. ವಿಶಾಲ್ಗೆ ಸಾಕ್ಬಿಟ್ಟಿದ್ದಾರೆ ನೋಡಿ. ನಗು ಬಂತಿವಾಗ ಮಗದಲ್ಲಿ. ಸಿಗ್ಮಾ ಬಾಯ್ ಮಾತಾಡ್ಸಲ್ವ ನಮ್ಮನ್ನ? ಸಿಗ್ಮಾ ಬಾಯ್ ಹೆಂಗೆ ನಡ್ಕೊಂಡೈತೆ ನೋಡು. ಇವಾಗ ಜಸ್ಟು ಮನೆಗೆ ಬಂದೆ. ಆ್ಯಂಡ್ ಹೋಟೆಲಲ್ಲಿ ಊಟ ತೊಗೊಂಡು ಬಂದೆ. ಊಟ ಏನಕ್ಕೆ ಅಂದರೆ ನಮಗೇನೆ ನಾವೇ ತಿನ್ನೋದು. ಬಟ್ ಒಂದು ರೀಲ್ ಶೂಟ್ ಇತ್ತು. ಆ ರೀಲ್ ಶೂಟ್ಗೆ ತೊಗೊಂಬರ್ಬೇಕಾಯ್ತು. ಹಂಗೆ ಹೋಟ್ಲಲ್ಲಿ ತೊಗೊಂಡು ಬಂದೆ. ಸಖತ್ ಸುಸ್ತಾಗಿತ್ತು. ರಾಜು ಕರ್ಕೊಂಬಂದೆ ಶೂಟ್ ಹೆಲ್ಪ್ ಮಾಡಲಿ ಅಂದ್ಬಿಟ್ಟು. ಆ ಜೊತೆ ಹೋಗಿ ಬೇರೆ ಕಡೆ ಶೂಟ್ ಮಾಡಬೇಕು ಇವಾಗ, ಆಚೆ ಕಡೆ. ಇವತ್ತಾಗ ಆಚೆ ಹೋಗಿ ರೀಲ್ ಶೂಟ್ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೇನೋ ಗೊತ್ತಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ರೀಲ್ನ. ಮೊದಲೇ ಡೈಲಾಗು ಮತ್ತು ಬುರುಡೆ ಬರ್ತಿತ್ತು. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ರೀಲ್ನ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೇನೋ ಅಂತ. ನಾನು ರೀಲ್ ನೋಡಬೇಕು ಅಂದರೆ ಇಲ್ಲಿ ಹಾಕಿರ್ತೀನಿ, ರವಿ 515 ಹೋಗಿ ಚೆಕ್ ಮಾಡಿ. ನೋಡೋಣ. ಇವಾಗ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು, ಔಟ್ಫಿಟ್ ಚೇಂಜ್ ಮಾಡಿಕೊಂಡು ರೀಲ್ ಶೂಟ್ ಮಾಡೋಣ. ಲೆಟ್ಸ್ ಗೋ. ನಾವೊಂದು ರೀಲ್ ಶೂಟ್ ಮಾಡ್ತಾಯಿದ್ದೀವಿ. ನಮ್ಮಮ್ಮಂದು ಇನ್ನೂ ಶೂಟ್ ಕಂಪ್ಲೀಟ್ ಆಗಿಲ್ಲ. ಅಷ್ಟು ಬೇಗ ಇಲ್ಲಿ ಬ್ಯಾಟಿಂಗ್ ರಾಣಿ ನಮ್ಮಮ್ಮ. ಒಬ್ಬ ರಾಜು ಇಷ್ಟೊತ್ತಕ್ಕೆ ನನ್ನ ಜೊತೆ ಕಷ್ಟಪಡ್ತಾನೆ ಶೂಟ್ ಮಾಡೋಕ್ಕೆ. ನಮ್ಮಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರು ಆಗಲಿ. ಪಾಪ ರಾಜುಗೂ ತಿನ್ನಬೇಕು, ನನಗೂ ತಿನ್ನಬೇಕು, ನಮ್ಮಮ್ಮನೂ ತಿನ್ನಬೇಕು. ಇದೊಳ್ರಿ ಮಮ್ಮಿ. ಅಯ್ಯೋ ನಮ್ಮಮ್ಮ ಕಲಿಸ್ಬೇಡ್ರಿ ಮಮ್ಮಿ. ಅಯ್ಯೋ ಒಳ್ಳೆ ಮಮ್ಮಿ. ಇರಿ ಗೈಸ್, ಶೂಟ್ ಮಾಡ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಟ್ಕೋ. ಸೊ ಗೈಸ್, ಫೈನಲಿ ರೀಲ್ ಮುಗೀತು. ನಮ್ಮದು ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಸಕ್ಕದಾಗಿದೆ ಶೂಟ್ ಮಾತ್ರ. ಎಡಿಟ್ ಮಾಡಬೇಕು ಇವಾಗ. ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ. ನಮ್ಮ ಹುಡುಗ ರಾಜು ಗೈಸ್ ಚೆನ್ನಾಗಿ ಹೆಲ್ಪ್ ಮಾಡಿದೆ. ಇವಾಗ ನಮ್ಮ ಅಮ್ಮ ಆಗಲೇ ಸ್ಟಾರ್ಟ್ ಮಾಡಿದ್ರು ತಿನ್ಕೊಳ್ಳಿ ಅವರು. ಸರಿ, ಹುಷಾರು. ಅವನ್ನೆಲ್ಲ ಹೋಗ್ತಿದ್ದಾನೆ, ಬಾ ಹುಷಾರು. ಥ್ಯಾಂಕ್ ಯು ಸೋ ಮಚ್, ಬಾಯ್. ಸೊ ಇವಾಗ ರೀಲ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ರೀಲ್ ಎಲ್ಲ ಮುಗಿಸಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಯಾರೇನು ನೋಡಿಲ್ವೋ ರವಿ 515 ಹಾಕಿರ್ತೀನಿ ನೋಡಿ. ಕ್ರೇಜಿಯಾಗಿ ಮಾಡಿದ್ದೀನಿ ರೀಲ್ಸ್ ಮಾತ್ರ. ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಕ್ರೇಜಿಯಾಗಿ ಬಂದಿದೆ ಗೈಸ್. ಮತ್ತು ರೀಲ್ ಮಾತ್ರ ಅಲ್ಟಿ ಅಂದ್ಕೊಳ್ಳಿ. ನನಗಂತೂ ತುಂಬ ಇಷ್ಟ. ನಮ್ಮ ಮಮ್ಮಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ನೀವು ನೋಡಿಲ್ಲ ಅಂದರೆ ರವಿ 515 ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಆ್ಯಂಡ್ ಇವಾಗ ಊಟ ಮಾಡಬೇಕು. ಆ್ಯಂಡ್ ಊಟ ಮಾಡೋಣ ಇವಾಗ. ಲೆಟ್ಸ್ ಗೋ. ಆ್ಯಂಡ್ ನೋಡಿ ನಮ್ಮ ಅಮ್ಮ ಎಲ್ಲ ಅಡುಗೆ ಮಾಡ್ತಿದ್ದಾರೆ, ತಿನ್ನೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಊಟ ತಿಂದು ಏನಾಗುತ್ತೆ ನೋಡೋಣ.
ಅದೇ ನಮ್ಮ ಮಮ್ಮಿ ಆಚೆ ಕಡೆ ನಾಳೆ ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೊಂತವ್ರು ಆಚೆ ಕಡೆ. ನಾನು ಕುತ್ಕೊಂಡಿದ್ದೀನಿ. ಇಟ್ಸ್ಕೋ. ಆ್ಯಂಡ್ ಆಕಾಶು ನಾಳೆ ಡ್ರಾಮಾಗೆ ಒಂದು ಸ್ಕ್ರಿಪ್ಟ್ ಕಳ್ಸೋನೆ, ಅಂದರೆ ಒಂದು ವೀಡಿಯೋ ಯೂಟ್ಯೂಬಲ್ಲಿ. ಅದನ್ನು ಡೈಲಾಗ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಬೇಕು. ಒಂದು ಬುಕ್ಕಲ್ಲಿ ಬರ್ಕೊಂಡು ಡೈಲಾಗ್ನ ಪ್ರಾಕ್ಟೀಸ್ ಮಾಡಿಕೊಂಡು ನಾಳೆ ಪರ್ಫಾರ್ಮ್ ಮಾಡಬೇಕು. ನಾಳೆ ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ಬೇಕು. ನೋಡೋಣ ಅದೇನಾಗುತ್ತೆ ಅಂತ. ಇವಾಗ ಫಸ್ಟು ಊಟ ತಿನ್ನು. ಇಟ್ಸ್ಕೋ ಮಮ್ಮಿ. ರೈಸ್ ಆಗಿದೆ, ರೈಸ್ ಆಫ್ ಮಾಡ್ತೀನಿ. ಊಟ ರೈಸ್ ಇವಾಗ ಊಟ ಮಾಡ್ತಾಯಿದ್ದೀನಿ. ಅನ್ನ, ಮುಸಪ್ ಸಾಂಬಾರು ಆ್ಯಂಡ್ ಎಗ್ ಒಂದು. ನಮ್ಮ ಮಮ್ಮಿ ಎಲ್ಲ ಆಚೆನೇ ಮಲ್ಕೊಂಡಿದ್ದಾರೆ. ಅವ್ರಿಗೂ ನಾನು ಫಸ್ಟ್ ಹಂಗೆ ತಿನ್ನಿಸ್ಲೇ ಅಂದರೆ ಅವ್ರು ಫಸ್ಟು ಟ್ಯಾಬ್ಲೆಟ್ ತೊಗೊಬೇಕಲ್ಲ, ಅದಕ್ಕೋಸ್ಕರ ಅವ್ರು ತಿಂದಾದ್ಮೇಲೆ ತಿಂತಾರಂತೆ. ಸೊ ಊಟ ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.